ದಿಕ್ಕಾಪಾಲು ಪ್ರದೇಶ ಮಾಡಿದ್ರೆ ನಾವು 15 ಜನ ಕುಟುಂಬಸ್ಥರಿದ್ದೀವಿ. ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಅಧಿಕಾರಿಗಳು. ನಾನು ಇದನ್ನ ಮೊನ್ನೆ ಸಲ್ಲಿಸ್ತಾ ಇದ್ದೀನಿ. ಪೊಲೀಸ್ ಕೊಟ್ಟರು ನಮ್ಗೆ ನ್ಯಾಯ ಕೊಟ್ಟಿಲ್ಲ. ಎಸಿ ಡಿಸಿ ತಹಸೀಲ್ದಾರ್ ಎಲ್ಲರೂ ಅವ್ರಿಗೆ ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಗಡಿ ಗ್ರಾಮವಾಗಿರುವ ಮಾಕೇನಹಳ್ಳಿ ಗ್ರಾಮದಲ್ಲಿ ಭೂ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಭೂತಾಯಿ ಮಡಿಲನ್ನ ಸುಮಾರು 120 ಅಡಿ ಆಳಕ್ಕೆ ಕೊರೆದು ಮಾಫಿಯಾ ಮಾಡ್ತಾ ಇದ್ದಾರೆ ಕ್ರಷರ್ ಮಾಲೀಕರು. ಅದೇ ಗ್ರಾಮದ ಬಡ ಜನರ ಹೊಟ್ಟೆಯ ಮೇಲೆ ಬರೆ ಎಳೆದು ವಿಕೃತಿಯನ್ನ ಮೆರಿತಾ ಇದ್ದಾರೆ ಈ ಕ್ರಷರ್ನ ಮಾಲೀಕರು. ಗ್ರಾಮಸ್ಥರು ಭಯದ ಭೀತಿಯಲ್ಲಿ ಬದುಕುವ ಪರಿಣಾಮ ಉಂಟಾಗಿದ್ದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮಾಕೇನಹಳ್ಳಿ ಕ್ರಷರ್ ಪಕ್ಕದಲ್ಲಿರುವ ಜಮೀನು ಮಾಲೀಕರಿಗೆ ಕ್ರಷರ್ ಮಾಲೀಕರು ಹಣ ಕೊಡ್ತಿದ್ದಾರೆ. ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡದೆ ಗ್ರಾಮಸ್ಥರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದು ಅಧಿಕಾರಿಗಳಿಂದ ಬೆದರಿಕೆ ಹಾಕ್ತಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ನೋವು ಹೇಳಿಕೊಂಡಿದ್ದಾರೆ. ಕ್ರಷರ್ ಮಾಲೀಕರು ಹಾಗೂ ಅಧಿಕಾರಿಗಳ ವಿರುದ್ಧ ಮಾಕೇನಹಳ್ಳಿ ಮಹಿಳೆಯರು ಮಣ್ಣು ತೂರಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್, ಇದು ಸಮಸ್ಯೆ ಏನಂದ್ರೆ 1948 ಇಸ್ವಿಯಿಂದ ನಾವು ಅನ್ಬೋದಾಗಿದ್ದ ಪಾಣಿ ಮಿಟೇಷನ್ MR ಎಲ್ಲ ಬರ್ತಿತ್ತು. ಈಗ ತಕ್ಷಣ ಏನಾಗಿದೆ ಅಂದರೆ AC ಅವರು ನಮಗೆ ಡಿಸ್ಮಿಸ್ ಮಾಡೋರು ಪಾಣಿನ. ಅವತ್ತಿಂದ ನಾವು ಅನ್ಬೋದಾಗಿದ್ದು ಪಾಣಿ ಮಾಡ್ಕೊಂಬತ್ತಿದ್ದು, ಜಗನ ಮಾಡ್ಕೊಂಬತ್ತಿದ್ದು. ಈಗ ಸದ್ಯಕ್ಕೆ ಏನಾಯ್ತು ಅಂದರೆ ಪಾಣಿ ವಜಾ ಮಾಡಿದ್ದಕ್ಕೆ AC ಅವರು ನಾವೀಗ DC ಕೋಡಿಂದ ಸ್ಟೇ ತಗೊಂಬಂದಿವಿ ಸರ್. ಸ್ಟೇ ತಗೊಂಬದಕ್ಕೆ ಈಗ ಏನು ಮಾಡ್ತಾರೆ ಅಂದರೆ ನಮಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟು ಅಲ್ಲೇ ಮೊನ್ನೆ 1ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಯಾವುದೂ ಕ್ರಮ ತಾಂಡಿಲ್ಲ ಸರ್. ನಮ್ಮ ಬಗ್ಗೆ ಬರ್ತಾರೆ ಹೋಗ್ತಾರೆ. ನಾವು ಮೊನ್ನೆ ಸ್ಟೇಷನ್ಗೆಲ್ಲ ಹೋಗಿದ್ದು ಎಲ್ಲ ರೆಡಿ ಮಾಡ್ಕೊಂಬಂದ್ರು. ಏನು ನಮ್ಗೆ ಕ್ರಮ ತಾಂಡಿಲ್ಲ. ಇದ್ರ ಬಗ್ಗೆ ಏನು ಎತ್ತ ಅಂತೇಳಿ ಆ ಕ್ರಷರ್ ಕಡೆಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಪೊಲೀಸ್ನವರು. ನಮ್ಗೇನು ಕ್ರಮ ತಾಂತಾ ಇಲ್ಲ. ಹಲವಾರು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಬಗ್ಗೆ ಕಂಪ್ಲೇಂಟ್ ಮೊನ್ನೆ ಎಲ್ಲ ಎಳೆದಾಡ್ಕೊಂಡು ಜಗಳ ಮಾಡೋದು ಎಲ್ಲ ಮಾಡಿದ್ದು, ಏನು ಕ್ರಮ ತಾಂಡಿಲ್ಲ ನಮ್ಮದ್ರ ಬಗ್ಗೆ. ಆದರೆ ತಹಸೀಲ್ದಾರ್ ತಗೋ ಹೋಗಿದ್ದು ಏನು ನಮಗೆ ನ್ಯಾಯ ಸಿಗಲಿಲ್ಲ. ಈಗ ಹೈಕೋರ್ಟಿಗೆ ಸ್ಟೇ ಸಿಕ್ಕಿದೆ ನಮಗೆ. ಆದ್ರೂ ನಮಗೆ ಪೊಲೀಸ್ನವರು ರಕ್ಷಣೆ ಕೊಡ್ತಾ ಇಲ್ಲ ಸರ್. ಇದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದು ಸರ್ಕಾರದೊಳಗೆ ನಮಗೆ ಇದನ್ನ ಇಟ್ಟಿದ್ದೀವಿ, ಇದು ಆಕ್ಷನ್ನೇ ಇಟ್ಟಿದ್ದೀವಿ. ಹೈಕೋರ್ಟ್ಗೆ ಬೆಲೆ ಕೊಡಲಿ ಅಂದರೆ ಈಗ ಪೊಲೀಸ್ ಆಫೀಸ್ನವರು ನಾವು ಇನ್ಯಾರ ಬಗ್ಗೆ ಕ್ರಮ ತಗೊಳ್ಳೋಣ, ನೀವೇ ಮಾತಾಡಿ ಹೇಳಿ ಸರ್. ಶಾಸಕ ಕ್ರಮಕ್ಕೆ ತಂದಿಲ್ಲ ಸರ್ ನಾವು. ಈಗ ನಮ್ಮ ಲಾಯರು ನನ್ನ ಕೂಡ ಬಂದಿದ್ರು. ಅವ್ರಿಗೆ SI ಅವ್ರಿಗೆ ಫೋನು ಮಾಡಿದ್ರು, ಫೋನು ರಿಸೀವ್ ಮಾಡಿದ್ರು, ಮಾಡ್ತೀನಿ ಅಂತೇಳಿ ಏನು ಕ್ರಮ ತಾಂಡಿಲ್ಲ ಸರ್. ಇದ್ರ ಬಗ್ಗೆ ಏನು ಕ್ರಮ ತಾಂಡಿಲ್ಲ, ಏನು ಮಾಡಿಲ್ಲ. ನೋಡಿರಿ ಬೇಕಾದ್ರೆ ಇಲ್ಲೇ ಇದೆ ಸ್ಟೇ ಆರ್ಡ್ರ್ ಕಾಪಿ ನೋಡಿ. ಬೇಕಾದ್ರೆ ಇಲ್ಲಿ ಹೈಕೋರ್ಟಿಂದ ಸ್ಟೇ ತಗೊಂಡಿದ್ದೀವಿ. ಮೊನ್ನೆ 28ನೇ ತಾರೀಕು ತಗೊಂಡಿದ್ದೀವಿ ನೋಡಿ. ಇಲ್ಲೇ ಇದೆ ಸ್ಟೇ ಕಾಪಿ. ನಮಗೆ ಎಲ್ಲ ನಾವು ST ಜನಾಂಗ, ನಾವು ಹಿಂದೂಗಳ ಜನಾಂಗದವರು. ನಮ್ಗೆ ಇದ್ರ ಬಿಟ್ಟರೆ ಜಾಗನೇ ಇಲ್ಲ ಸ್ವಾಮಿ. ಹಿಂಗೆ ಸರ್ಕಾರ ಹಿಂಗೆ ಮಾಡಿಕ್ಕಿದೆಯಲ್ಲ ನಮಗೆ. ನಾವು ಎಲ್ಲಿ ಯಾರು ತಾವು ನ್ಯಾಯ ಕೇಳೋದು ನೋಡಿ. ಯಾರು ನಮಗೆ ನ್ಯಾಯ ಕೊಡ್ಸೋ? ಸರ್ಕಾರ ನ್ಯಾಯ ಕೊಡಿಸ್ಬೇಕಲ್ವ ನಮ್ಮ ಬಡವ್ರ ಬಗ್ಗರಿಗೆ. ಸರ್ಕಾರನೇ ಹೊಲ ಬೆದ್ದು ಬೇಲಿ ಮೇಯುವಾಗ ನಾವೇನು ಮಾಡೋದು? ಯಾರ ಬಗ್ಗೆ ನಾವು ಕ್ರಮ ತಗೊಳ್ಬೇಕು ಹೇಳಿ. ನಮ್ಗೇನಾರ ಹೆಚ್ಚಿಗೆ ಕಮ್ಮಿ ಆದರೆ ನೆಲಮಂಗಲ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ಗಳು ಈ ಅಧಿಕಾರಿಗಳೇ ನಮಗೆ ಹೆಚ್ಚು ಕಮ್ಮಿ ಆದರೆ, ಆಮೇಲೆ ಕ್ರಷರ್ ಓನರ್ಗಳು ನಮಗೇನೋ ಹೆಚ್ಚು ಕಮ್ಮಿ ಆದರೆ ನಮ್ಮ ಜೀವಕ್ಕೆ, ನಮ್ಮ ಹೆಂಡ್ರ ಮಕ್ಕಳಿಗೆ, ನಮ್ಮ ವಂಶ ಕುಟುಂಬಕ್ಕೆ ಏನೋ ಹೆಚ್ಚು ಕಮ್ಮಿ ಮಾಡಿದರೆ ಇದಕ್ಕೆ ಅಧಿಕಾರಿಗಳೇ ಕಾರಣ ಅಂತೇಳಿ ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ ಈ ಮಾತು ಮುಗಿಸ್ತಾ ಇದ್ದೀನಿ. ಕ್ರಷರ್ನಲ್ಲೇ ಇದಕ್ಕೆ ನನಗೆ ಮೂಲ ಕಾರಣ. ಇವೆಲ್ಲ ಧಮಕಿ ಹಾಕೋದು ಕ್ರಷರಿಂದನೇ ಅವ್ರ ಅಧಿಕಾರಿಗಳು ನಮ್ಗೆ ಈ ಥರ ಅನ್ಯಾಯ ಮಾಡ್ತಾ ಇರೋದು. ಇದು ಕಾರಣ, ಮೂಲ ಕಾರಣ ಕ್ರಷರಲ್ಲೇ ಮೇನ್ ಅಧಿಕಾರಿಗಳು. ಅವರೇ ನಮಗೆ ಅವ್ರಿಗೆ ಫಲ ಕೊಡ್ತಾರೆ, ಇವ್ರು ಬಂದು ನಮ್ಗೆ ಎದುರಿಸ್ತಾವ್ರೆ. ಇದು ಕಾರಣ ಅಧಿಕಾರಿಗಳೇ ಕಾರಣ ಅಂತ ನಾನು ಹೇಳ್ತಾ ಆಗ್ತಾರೆ ಸರ್. ಚನ್ನಗಿರಿಯಪ್ಪ ನಾನು ನಮ್ಮನ್ನು ಹಿಡ್ಕೊಂಡು ಹೊಡೆಯೋಕ್ಕೂ ಬಂದಿದ್ದ. SLR ಮೊನ್ನೆ ನಮಗೆ ಫೈಟ್ ಮಾಡೋಕ್ಕೂ ಬಂದಿದ್ದ, ಜಗಳ ಮಾಡೋಕ್ಕೆ ಬಂದಿದ್ದ. ಅವ್ನು ಬಿಡ್ದಿನಂತೆ ಚನ್ನಗಿರಿಯಪ್ಪನು. ಬೆಡ್ಸಾಮಿ ನಾನು ಹೊಡ್ಸೋಕ್ಕೆ ಬಂದಿದ್ದೆ. ನೀವು ಹೊಡೆದೇ ಬಿಟ್ಟಿದ್ದೆ ಕೊಲ್ಪೇಟ್ ಹಿಡ್ಕೊಂಡು. ನನ್ನ ಆ ಫೋಟೋನು ಐತೆ ನನ್ನ ಹತ್ರ. ಇವಾಗ ಫೋಟೋ ನನ್ನ ಕೊಲ್ಪೇಟ್ ಹಿಡ್ಕೊಂಡು ಹೊಡೆದು ಬಿಟ್ಟಿದ್ದೆ. ಜಗಳ ಆಯ್ತು ಒಂದ್ಸತಿ. ಈ ಬಂಡೆ ಮೇಲೆ ಜಗಳ ಆಗೋಯ್ತು ಸ್ವಾಮಿ ನಮಗೆ. ಈ ಥರ ಅನ್ಯಾಯ ಮಾಡೋ ಬೆಡ್ಸಾಮಿ ಅವ್ನ ಕಡೆ ಸಾರಿ ಹೊಡಿಜ ಮಾಡ್ತಾನೆ ಅವನು. ಆಮೇಲೆ 4 ಜನ ಒಂದು ಕ್ರಷರ್ ಪೂರ್ತಿ ಅವರು ನಮ್ಗೆ ಇಷ್ಟೊಂದು ನ್ಯಾಯ ಮಾಡ್ಬಿಟ್ಟಾರೆ. ಅವರೇ ನಮ್ಮ ಜಾಗನೇ ಅಂತ ಮಾಡ್ಬಿಟ್ಟಾರೆ. ನಾವು ಎಲ್ಲೋಗಿ ಬದುಕೊಂಡು ಇರೋ ಮನೇನು ಬಿಟ್ಬಿಟ್ಬಿಟ್ಟ ನೋಡಿ ಬಂದಿಬೇಕಾರೆ. ಬೇರೆ ಫೋಟೋನು ಕೊಡ್ತೀವಿ, ಮನೆ ಇಲ್ಲೇ ಮಡಗಿದ್ದೀವಿ ಫೋಟೋಗಳು. ಇರೋ ಮನೆಗಳೆಲ್ಲ ಬಿಟ್ಬಿಟ್ಬಿಟ್ಟು ಏಟಿ ಮನೇನು ಇಲ್ದಾಗ ಸರ್ಕಾರಿ ಜಾಗದಾಗ ಒಂದು ಮನೆ ಕೊಟ್ಟರು, ಸೈಟ ಲೋನ್ ಮಾಡಿಸ್ಕೊಟ್ಟು, ಅದು ಇಲ್ದಾಗ ಆಯ್ತು. ಈಗ ಬಂದು ಇಲ್ಲೇ ಕ್ರಷರ್ ತಾವು ಜೀವನ ಮಾಡ್ಕೊಂಡು ಗುಡ್ಲಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ಅದು ಬಂದು ಬೇಕಾದ್ರೆ ಪರಿಸ್ಥಿತಿ ಮಾಡಿ ನನ್ನ ಅದು ಬಿಟ್ಟರೆ ನಂದು ಊರಾಗ ಮನೇನಿಲ್ಲ, ಎಲ್ಲ ಮನೆ ಬಿಟ್ಬಿಟ್ಬಿಡೋದೆ. ಬಂದು ಬೇಕಾದ್ರೆ ನೋಡಿ ಬೇಕಾದ್ರೆ ಇಲ್ಲೇ ಏನೋ ಒಂದು ಜೀವನ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ನೋಡಿ ಹೆಂಡ್ರ ಮಕ್ಕಳು ಕರ್ಕೊಂಡ್ಬಂದು ಧೂಳೊಳಗೆ ಸಾಯಿಸ್ತಾ ಇದ್ದೀನಿ ಕರ್ಕೊಂಬಂದು. ಏನು ಮಾಡೋಣ? ಇದಕ್ಕೆ ಅಧಿಕಾರಿಗಳೇ ನಮಗೆ ನ್ಯಾಯ ಕೊಡಿಸ್ಬೇಕು. ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅನ್ಯಾಯ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಸರಿಯಾದ ಕ್ರಮ ಜರುಗಿಸದೆ ಹೋದಲ್ಲಿ ನೆಲಮಂಗಲ ದಂಡಾಧಿಕಾರಿಗಳ ಕಚೇರಿ ಮುಂದೆ ವಿಷ ಕುಡಿಯೋದಾಗಿ ಗ್ರಾಮಸ್ಥರು ಹೇಳಿದ್ದಾರೆ.
ಕ್ರಷರ್ ಮಾಲೀಕರು ಅಧಿಕಾರಿಗಳನ್ನ ಕೊಂಡುಕೊಂಡಿದ್ದೇವೆ, ನೀವು ಏನ್ ಮಾಡಿದ್ರೂ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಗ್ರಾಮಸ್ಥರಿಗೆ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಎಂಬ ಅನುಮಾನ ಕಾಡ್ತಾ ಇದೆ. ನಾವು ನೆಲಮಂಗಲ ತಾಲೂಕು ಸೋಂಪುರ ಹೋಗ್ಲಿ ಮಾಕೇನಹಳ್ಳಿ ಗ್ರಾಮದೊಳಗೆ ನಮ್ದು 4 ಎಕರೆ ಜಮೀನು 1940ನೇ ಇಸ್ವಿ ನಮ್ಮ ತಾತ ವೆಂಕಟ ನರಸಯ್ಯ ಅನ್ನೋದು ಅವ್ರ ಹೆಸರಿಗೆ ದಾಖಲೆ ಆಗಿರೋದು. ಅವರಾದ್ಮೇಲೆ ನಮ್ಮ ತಂದೆಯವರು ಗಂಗನರಸಯ್ಯ ಅಂತ ಅವ್ರಿಗೆ ಪೌತಿ ಖಾತೆ ಆಗಿದೆ. ಅವರಾದ್ಮೇಲೆ 88, 89 ನಮ್ಮ ತಂದೆಯವ್ರಿಗಾಯ್ತು. 2019 ನಮಗೂ ಖಾತೆ ಪಾಣಿ ಆಯಿತು. ಈ ನಾವು ಅನುಭವದೊಳಗೆ ಸಹ ಯಾವ ತೊಂದರೆ ಇಲ್ದಂಗೆ ಅನುಭವದೊಳಗೆ ಇದ್ವಿ. ನಾವು ವ್ಯವಸಾಯ ಮಾಡ್ಕೊಂಡಿದ್ವಿ. ಆದರೆ ಈ ಕ್ರಷರ್ನವ್ರು ಬಂದರು 2015 ಬಂದರು. ನಮಗೆ ನಿಮ್ಮದು ಜಾಗ ಅಂತ ಗುರ್ತಿಸಿದ್ರು. ಅವರು ನಿಮ್ಮದು ಪಾಣಿ ಐತೆ ಎಲ್ಲ ಐತೆ ಅಂತ ಮೆಲ್ಲ ಕುಂತ್ಕೊಂಡವರು ನಮ್ಮದು ಇವಾಗ ತೋಡ್ಕೊಂಡು ಬರ್ತಾವ್ರೆ. ತೋಡ್ಕೊಂಡು ಬಂದು ನಾವು ಕೋರ್ಟು ಕಚೇರಿ ಎಲ್ಲ ಹತ್ತಿಸ್ಬಿಟ್ರು. ಇವರು ಹತ್ತಿಸ್ಬಿಟ್ಮೇಲೆ ನಾವು ಕೋರ್ಟ್ಗೆ ಹೋಗೋದು ಹಿಂಗೆ ಆಯಿತು. ಹೋದೋ ಕೋರ್ಟ್ನೊಳಗೂ ಸ್ಟೇ ಮಾಡಿಸ್ತೀವಿ. ನಾವು ಎಲ್ಲ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ವಿ. ಯಾವ್ದು ಕೊಟ್ಟರು ಈ ಬಲವಂತರು ಈ ಕ್ರಷರ್ ಓನರ್ಗಳು ಬಂದವರಲ್ಲ, ಇವರು ಪ್ರಭಾವದಿಂದ ದುಡ್ಡು ಹಾಕ್ತಾರೆ. ಅಧಿಕಾರಿಗಳೆಲ್ಲ ಸುಮ್ಮನೆ ನಮ್ಮನ್ನೇ ಬಳಿತಾರೆ. ನಮ್ಮನ್ನೇ ನನ್ನೇ ಒಳಗಾಕ್ಯವ್ರೆ, ಬಟ್ಟೆ ಬಿಚ್ಚು ಒಳಗಾಕು ಅಂತ ಅಂದವ್ರು. ಇವಾಗ ಮೊನ್ನೆ ಸ್ಟೇ ಮಾಡಿಸ್ಕೊಂಬಂದು 3 ದಿವಸ ಆಗೈತೆ. ಅರ್ಜಿ ಕೊಟ್ಟಿದ್ದೀನಿ. ತಿರ್ಗಾನು ನಾವು ಅಲ್ಲಿ ಕಳ್ಸಲ್ಲ ಯಾರನ್ನು ಕೆಲಸ ಮಾಡ್ಸೋಕ್ಕೆ ಅಂದವರು. ನೆನ್ನೆ ಮೊನ್ನೆಯಿಂದ ಕಳಿಸ್ತಾವ್ರೆ. ಅಲ್ಲಿ ಬಂದು ಕೆಲಸ ಮಾಡಿ ಬಂದವ್ರನ್ನ ತಡೆಯೋಕೆ ಹೋದ್ರೆ JCB ಇಚಾಚಿ ಒಳಗೆ ಕುಟ್ಬಿಡ್ರಿ ಅಂತ ಹೇಳ್ತಾವ್ರೆ. ಇಂಥ ಅಧಿಕಾರಿಗಳು ಪೊಲೀಸ್ನವರು ಅವ್ರಿಗೆ ಆಲೆ 4-5 ದಿವಸದಿಂದ ಬಂದು ನಾವು ತಡೆದಕ್ಕೆ ನಿಂದೇನೈತೆ ಸರ್ಕಾರಿ ಅಂತ ಐತೆ ಜಾಗ ಏನೈತೆ ಅಂತ ಅಂದ್ಬಿಟ್ಟು ಅವರಿಗೆ ಕೆಲಸ ಮಾಡಕ್ಕೆ ಕೊಟ್ಟು ನಮ್ಮನ್ನು ಹೆಂಗಸ್ರು ಮಕ್ಕಳನ್ನೆಲ್ಲ ಎಳ್ದಾಡಿ ಸ್ಟೇಷನಿಗೆ ಬರಿ ಅಂತ ಅಂದು ಲೇಡೀಸ್ ಪೊಲೀಸ್ ಕರ್ಸಿ ನಮಗೆ ಧಮಕಿ ಹಾಕಿ ಅವರಿಗೆ ಕೆಲಸ ಮಾಡಕ್ಕೆ ಬಿಟ್ಟವ್ರೆ. ತೋಡ್ಬಿಟ್ಟವ್ರೆ ಎಲ್ಲ ಪೂರ. ಒಂದು ಅರ್ಧ ಎಕರೆ ತೋಡು ಅವತ್ತಿನಿಂದಲೂ ನಡೀತಾ ಐತೆ. ಇವತ್ತು ಪೂರೈಸಿ ತೋಡ್ತಾವ್ರೆ. ನಮಗೆ ನೋಡಿ ಇದು ಸ್ಟೇ ಐತೆ. ಹೈಕೋರ್ಟು ನಿಮ್ಮದು ಜಮೀನು ಐತೆ ಅಂತ ಅಂದ್ಬಿಟ್ಟು ನಮಗೆ ಸ್ಟೇ ಕೊಟ್ಟಿದ್ದಾರೆ. ಈ ಸ್ಟೇ ಮೇಲೆ ಏನು ಮಾಡ್ತಾರೆ, ಏನು ಮಾಡಿದ್ವಿ, ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟು ನಮಗೆ ಸ್ಟೇ ಐತೆ, ನಮ್ಮ ಜಾಗ ಹೊಡಿಬೇಡ್ರು ಸಹ ಅಂತ ಕೇಳಿದೆ. ನೆನ್ನೆ ದಿವಸ ನಮ್ಮ ವಕೀಲರನ್ನ ಎಲ್ಲ ಕರ್ಕೊಂಬಂದಿದ್ದೀವಿ. ಕರ್ಕೊಂಬಂದು ಸ್ಟೇಷನಿಂದ ಸಾಯಂಕಾಲ ತನಕ ಇದ್ದೀವಿ. ಸರ್ಕಲ್ ಇನ್ಸ್ಪೆಕ್ಟ್ರು ಬರಲಿಲ್ಲ, ಬರದೇ ಇದ್ರು. ನನ್ನನ್ನು ಎಂಟ್ರಿ ಮಾಡಿ ಬಂದಿದ್ದೀನಿ. ಇವತ್ತು ಹೋಗಿ ಎಂಟ್ರಿ ಬಂದಿದ್ದೀನಿ. ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ. ಇಲ್ಲಿ ಮಾತ್ರ ಕ್ರಷರ್ನವ್ರಿಗೆ ಕೆಲಸ ಮಾಡ್ರಿ ನೀವು ಅಂತ ಹೇಳಿ ಇದು ಮಾಡ್ತಾವ್ರೆ. ಏನು ಮಾಡೋಣ ಸರ್, ನಾವು ಎಲ್ಲಿಗೆ ಹೋಗೋಣ ರಕ್ಷಣೆಗೆ? ಎಲ್ಲ ಮೇಲಧಿಕಾರಿಗಳಿಂದ ಬರ್ತದಂತೆ ಇವ್ರಿಗೆ ಇದು ಪ್ಲೆಜರು. ನಾವೇನು ಮಾಡೋಣ ಅಂತ ಇವ್ರು ಹೇಳ್ತಾರೆ. ಇಲ್ಲೇ ದಾಸ್ಪೇಟರು ನಮಗೆ ಒಳಗೆ ಹಾಕ್ಬಿಡು, ಬಟ್ಟೆ ಬಿಚ್ಚಿ ಒಳಗೆ ಹಾಕ್ಬಿಡ್ತೀನಿ. ಏನೈತೆ ಅಂತ ಹೋಗಿದ್ಯಾ ಅಂತ ಈ 4 ದಿನದ ಮುಂದೆ ನನಗೆ ಧಮಕಿ ಹಾಕಿರು. ನಾವೇನು ಮಾಡ್ದ, ಆಯಿತು ಅಂತ ಅಂದ್ಬಿಟ್ಟು ಸ್ಟೇ ತಗೊಂಬಂದು ಎಲ್ಲಿ ಹೈಕೋರ್ಟಿಂದ. ಆ ಸ್ಟೇಗೂ ಬೆಲೆ ಇಲ್ಲ. ಸ್ಟೇ ಕಾಪಿ ಅರ್ಜಿ ಎಲ್ಲ ಕೊಟ್ಟು ನಾವು ಸ್ಟೇಷನಿಗೆ ಕೊಟ್ಟರೆ ಒಂದು ಎನ್ಸಿನೂ ಕೊಟ್ಟಿಲ್ಲ, ಒಂದು FIR ಮಾಡಿದ ಅವ್ರ ಮೇಲೆ. ಸೂರ್ಯ ಇನ್ಫ್ರಾ ಮೋಹನ್, ಮೋಹನ್, ಸೂರ್ಯ ಇನ್ಫ್ರಾದವನು ರೋಹಿತ್, ಹಿಮಾಂಶು ಗುಪ್ತಾ, ಯಾರು ಅಶೋಕು ಅನ್ನೋರು ಧಮಕಿ ಹಾಕ್ತಾರೆ. ನೋಡಿ ಇವ್ರು ಹೆಂಗುಸರನ್ನೆಲ್ಲ ಎಳ್ದಾಡವ್ರು ನೋಡಿ. ಇದು ಅಲ್ಲಿ ಹೋದ್ರೆ ಪೊಲೀಸ್ಟಿಗೆ ಹೇಳಿದ್ರೆ ಯಾರು ಬರಲ್ಲ. 112 ಬಂದಿತ್ತು. ಈಗ ಬರ್ರಿ ಎಲ್ಲ ಸ್ಟೇಷನ್ ತಕೊಂಡ್ರು. ನಾನು ಸ್ಟೇಷನ್ ತಕ ಹೋಗಿ ನೋಡಿ ಈಗ ಬಂದಿದ್ದೀನಿ. ಇವರು ಸ್ಟೇಷನ್ ತಕ ಬಂದಿಲ್ಲ, ಅವರು ಕೆಲಸ ಮಾಡಕ್ಕೆ ಹೋಗ್ತಾವ್ರು ಅಲ್ಲಿ ಜಮೀನು ನಿಂತವೆ. ನಮ್ಮದು 42ನೇ ಸರ್ವೆನ ಬರೋ ಜಮೀನು ನಿಂತಾವ ಕೆಲಸ ಮಾಡಕ್ಕೆ ಹೋಗ್ತಾರೆ. ಪೊಲೀಸ್ನವರು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ. ನಾವೇನು ಮಾಡೋದು? ನಾವು ವಿಷಯ ಕುಡಿದು ಈ ಪೊಲೀಸ್ ಸ್ಟೇಷನಿನ ಮುಂದೆ ಮನಿಕಂತೀವ, ಇಲ್ಲ ಇದ್ರ ತಾನೇ ಮನಿಕಂತೀವ, ಎಲ್ಲಿ ಅಧಿಕಾರಿ ಆಫೀಸ್ ಇಂತ ಮುಂದೆ ನಮಗೂ ಗೊತ್ತಾಗ್ತಾ ಇಲ್ಲ. ಹಂಗೆ ಮಾಡ್ತೀವಿ ನಾವು. ವಿಷ ಸಾಯ್ತೀವಿ. ಯಾವ ಅಧಿಕಾರಿಗಳು ನಮಗೆ ಸಪೋರ್ಟ್ ಕೊಡ್ತಾ ಇಲ್ಲ. 3 ತಲೆಮಾರಿನಿಂದ ಇರೋ ಆಸ್ತಿ ಇದು. ಇದನ್ನ ಇವರು ಹೊಡೆದು ತಿಂತಾವ್ರೆ ಅಧಿಕಾರಿಗಳು. ಈ ಕ್ರಷರು ಹಣವಂತರು ಎಲ್ಲ ಹೊಡೆದು ತಿಂತಾವ್ರೆ. ನಮ್ಮನ್ನ ದಿಕ್ಕಾಪಾಲು ಪರದೇಶಿ ಮಾಡಿದ್ವಿ. ನಾವು 15 ಜನ ಕುಟುಂಬಸ್ಥರಿದ್ದೀವಿ. ಅದರಿಂದಲೇ ನಮಗೂ ಜೀವನ ಏನೂ ಇಲ್ಲ. ಇವಾಗ ಜೀವನ
ಒಳ್ಳೊಳ್ಳೆ ಬೆಳೆ ಬೆಳೀತಿದ್ದೋ, ಒಳ್ಳೊಳ್ಳೆ ಮರಗಳು ಕಟ್ಟಿದ್ದೋ ಎಲ್ಲ ಅದನ್ನು ಹಾಳು ಮಾಡಿಬಿಟ್ಟವ್ರೆ. ಪೊಲ್ಯೂಷನ್ ಬೋರ್ಡ್ ಕೊಟ್ಟರು ನಮಗೆ ನ್ಯಾಯ ಕೊಟ್ಟಿಲ್ಲ. ಏನೋ ಗಣಿ ಇಲಾಖೆಯವ್ರಿಗೆ ಕೊಟ್ಟರು ಅವ್ರಿಗೂ ಕೊಟ್ಟಿಲ್ಲ. ಅವರು ನಮಗೆ ನ್ಯಾಯ ಕೊಟ್ಟಿಲ್ಲ, ನಮಗೆ ಸಪೋರ್ಟ್ ಮಾಡಿಲ್ಲ. ಎಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾವ್ರೆ ಎಲ್ಲ ಅಧಿಕಾರಿಗಳು. AC, DC, ತಹಸೀಲ್ದಾರು ಎಲ್ಲರನ್ನು ಅವರಿಗೆ ಮಾಡ್ತಾವ್ರೆ. ರೆವಿನ್ಯೂ ಸೆಕ್ರೆಟರಿಗಳಿಂದಲೂ ಅವರಿಗೆ ಮಾಡ್ತಾರೆ. ನಾವೆಲ್ಲಿ ಹೋಗ್ಬೇಕು? ನಮಗೆ ಒಂದು ದಯಮಾಡ ಪತ್ರ ಕೊಡಬೇಕು ಇವರು ಅಧಿಕಾರಿಗಳು. ನಾವೇ ತೀರ್ಮಾನ ಮಾಡ್ಕೊಂಡು ಸತ್ಬಿಡ್ತೀವಿ. ಏನಾಗೈತೆ ಅಂತಂದ್ರೆ ಇವಾಗ ಸರ್ಕಾರದವರು ಒಂದು ದನ ಕರ ಮೇಸಕ್ಕೆ ಗೋ ಮಾಡೋ ಜಾಗ ಅಂತ ಇತ್ತು. ಈ ದನ ಕರ ಮೇಸಕ್ಕೆ ನಮಗೆ ಜಾಗ ಏನೂ ಇಲ್ಲ. ತಿರುಗಿ ದನ ಕರ ಮೇಸಕ್ಕೆ ಬಂದರೆ ಗುಂಡಿ ತೋಡವ್ರೆ. ಗುಂಡಿಗೆಲ್ಲ ಬಿದ್ದು ದನಗಳು ಎಷ್ಟೋ ಸತ್ತೋಗ್ಬಿಟ್ಟು ಇದ್ರದ್ದು ಇದನ್ನು ತೊಳೆದದ್ದು ಸ್ಟರಿ ಬಿಡ್ತಾವ್ರೆ. ಎಲ್ಲಿ ಕುಡಿಯೋ ನೀರು ಓದ್ತದೆ ತುಮಕೂರು ಟೌನಿಗೆ, ಸಿದ್ಧಗಂಗಾ ಮಠಕ್ಕೆ, ಅಲ್ಲಿಗೂ ಓದ್ತಾ ಇದೆ. ಯಾರು ಬಂದು ಕೇಳಿಲ್ಲ. ಪೊಲ್ಯೂಷನ್ ಬೋರ್ಡ್ನೊಳಗೆ 100 ಸರಿ ಅರ್ಜಿ ಕೊಟ್ಟಿದ್ದೀನಿ. ಗಣಿ ಇಲಾಖೆಯವ್ರಿಗೆ 100 ಸರಿ ಕೊಟ್ಟಿದ್ದೀನಿ. ಏನು ಹೇಳ್ತಾರೆ, ನಾವು ಎಲ್ಲ ಅಧಿಕಾರಿಗಳು ಸೇರಿಬಿಟ್ಟು ಗಣ್ಯರಿಗೆ ಎಲ್ಲ ಮಾಡಿಕೊಟ್ಬಿಟ್ಟಿದ್ದೀವಿ ಸರ್ಕಾರದ ಜಾಗ ಅಂತ ಅಂದ್ಬಿಟ್ಟು. ನೀವೆಲ್ಲೇ ಹೋದ್ರೂ ಏನೇ ಮಾಡಿದ್ರು ನಿಮ್ಮನ್ನೇನು ಯಾರು ನೋಡೋದಿಲ್ಲ. ನೀವೇ ಸಾಯ್ಬೇಕು, ನಿಮ್ಮನ್ನ ಸರ್ ಮಾಡಿಬಿಡ್ತೀವಿ ಅಂತ ಈ ಗಣ್ಯರು ಅಂತಾರೆ. ನಿಮ್ಮನ್ನ ಇದ್ರೊಳಗೆ ಕುಟ್ಬಿಡ್ತೀವಿ, JCP ಮ್ಯಾಲೆ ಹೊಡಿತೀವಿ ಅಂದರು. JCP ಮ್ಯಾಲೆ ಹೊಡೀರಿ ಅಂದ ಮನೆ ಕಂಡಿದ್ದಕ್ಕೆ. ಈ ಥರ ಮಾಡಿ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವ್ರು ನಿಮ್ದೇನೈತೆ ಅಂತ ನಮ್ಮನ್ನ ನಟ್ಟೋದು. ಈ ಥರ ಮಾಡಿ ನಮ್ಮನ್ನು ಹಾಳು ಮಾಡಿಬಿಟ್ಟಿದ್ದಾರೆ. ನಾವು ವಿಷನೂ ಕುಡಿತೀವಿ. ಇನ್ನೂ ಒಂದು ದಯಾಮರಣ ಪತ್ರ ನಾವು ಕೇಳ್ತೀವಿ. ನಮಗೆ ದಯಾಮರಣ ಪತ್ರ ಕೊಡಿಸಿ ಎಲ್ಲ ಅಧಿಕಾರಿಗಳು ಸೇರಿ. ನಾವು ಹಂಗೆ ಜೀವ ಬಿಟ್ಬಿಡ್ತೀವಿ. ಇದು ನಾವು ಇನ್ನೇನು ಮಾಡೋಕ್ಕಾಗಲ್ಲ, ನೀವೇನು ಮಾಡೋಕ್ಕೂ ಆಗಲ್ಲ ಅಂತಲ್ಲ ಅವರು ಹೇಳವ್ರೆ. ಎಲ್ಲ ಅಧಿಕಾರಿಗಳು ನಮಗೆ ಮಾಡಿಕೊಟ್ಟವ್ರೆ. ನಾವು ಬಿಡೋದಿಲ್ಲ, ಮಾಡ್ತೀವಿ. ನೀವು ಬಂದು ನಿಮ್ಮನ್ನು ಸರ್ ಮಾಡ್ತೀವಿ ಅಂತಲೂ ಹೇಳವ್ರೆ. ಅದರಿಂದ ನೀವು ದಯವಿಟ್ಟು ಸರ್ಕಾರ ಅದೇನು ಮಾಡ್ತೀರೋ ಮಾಡಿ ಕೊನೆಯದಾಗಿ ನಮಗೆ ದಯಾಮರಣ ಪತ್ರ ಕೊಡಬೇಕು. ನಮಗೆ ನ್ಯಾಯ ಸಿಕ್ಕಿಲ್ಲ, ನ್ಯಾಯನೂ ಸಿಗ್ತಾ ಇಲ್ಲ. ನಾವು ಸಾಯೋರು ಯಾರಾದರೂ ಸಾಯಲಿ, ಎಲ್ಲ ವಂಶ ಪಾರಂಪರ್ಯವಾಗಿ ಯಾಕೆ ನಮ್ಮನ್ನು ಸಾಯಿಸ್ತಾ ಇದ್ದೀರಾ? ಯಾರಾದರೂ ನಮ್ಮ ವಂಶಕ್ಕೊಬ್ಬರು ಉಳ್ಕೊಳ್ಳಿ. ಮನ್ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಬಿಡ್ತಾ ಇದ್ದೀವಿ. ಮನ್ಮಕ್ಕಳನ್ನೆಲ್ಲ ಅಟ್ತಾವ್ರೆ. ಈ ಪೊಲೀಸ್ನವ್ರು ಮೊದಲೇ ಅಟ್ತಾವ್ರೆ. ನಾವು ಏನು ಮಾಡೋಣ? ಎಲ್ಲಿಗೆ ಹೋಗೋಣ? ಯಾವ ಅಧಿಕಾರಿಗಳು ನಮ್ಗೆ ಇದು ಮಾಡೋದು? ಅಧಿಕಾರಿಗಳು 18 ಜನ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ನವರು ಕೊಟ್ಬಿಟ್ಟವ್ರಂತೆ ಅವ್ರಿಗೆ. ಏನೋ ಸರ್ಕಾರದ ಜಮೀನು ಕೊಟ್ಬಿಟ್ಟಿದ್ದೀವಿ, ನೀವು ಯಾರೇನು ಮಾಡೋಕ್ಕಾಗಲ್ಲ. ನನ್ನ ಹೆಸರು ಕುಂಬಿ ನರಸಿಂಹಯ್ಯ, 47ನೇ ಸರ್ವೆ ನಂಬರು, ಮಾಕೆನಹಳ್ಳಿ ಸೇರಿರೋದು. ಇಷ್ಟು ಮಾಡಿದ್ದಾರೆ, ನಮಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ. ಸರ್ ನಾವು ಇದು ಪೊಲೀಸ್ ಸ್ಟೇಷನ್ಗೆ ಎಲ್ಲ ಹೋಗಿದ್ದೀವಿ. ಪೊಲೀಸ್ನವರೆಲ್ಲ ಬಂದವ್ರೆ, ನಮ್ಮ ಮನೆಯವ್ರನ್ನೇ ಹೊಡೆಯಕ್ಕೆ ಹೋದ್ರು. ಯಾಕೆ ಬಂದಿದ್ಯಾ, ನಿನ್ನ ಜಾಗ ಎಲ್ಲೈತಿ, ಇಲ್ಲಿ ನಡಿ ಆಚೆಗೆ ಅಂತ ಅಂದರು. ನಾವೆಲ್ಲ ಹೆಂಗಸ್ರುಗಳೆಲ್ಲ ಬಂದರೆ ಯಾಕೆ ಬಂದಿರೋದು ಇಲ್ಲಿಗೆ, ನಡೀರೆ ಆಚೆಗೆ ಅಂತ ಕೇಳ್ತಾರೆ ಪೊಲೀಸ್ನವ್ರು ಬಂದು. ಈ ಬೆಡ್ಸ್ವಾಮಿ ಎಲ್ಲ ಬಂದು ಕೆಲಸದವ್ರಿಗೆಲ್ಲ ಹೇಳಿ ಹೊಡೆದಟ್ರಿ ಅವ್ರನ್ನ ಆಚೆಗೆ ಅಂತಾರೆ. ನಾವು ಎಲ್ಲೋಗಿ ನ್ಯಾಯ ಕೇಳೋಣ? ನಾವು ಅದೇ ಇಲ್ಲ ಎಲ್ಲ ಸೇರ್ಕೊಂಡು ಇಸ ಕುಡಿಬೇಕಷ್ಟೇ ಸರ್. ನಾವು ಅದೇ ಆಗಿರೋದು. ಇವಾಗ ಲಾಸ್ಟಿಗೆ ನಮಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಲಾಸ್ಟಿಗೆಲ್ಲ ಸೇರಿ ಇಸ ಕುಡಿತೀವಿ. ನಾವು 50 ಜನ ಇರೋದು, ಇದನ್ನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಾವು. ಇವರು ಹಿಂಗೆ ಮಾಡ್ತಾವ್ರಲ್ಲ, ನಾವು ಏನು ಮಾಡಬೇಕು ಅಂತ ಎಲ್ಲಿಗೋಗಿ ನಾವು ನ್ಯಾಯ ಕೇಳೋಣ? ಸರ್ಕಾರ ನೋಡಿದ್ರೆ ಹಿಂಗೆ ಹೇಳ್ತಾರೆ, ನಾವು ಎಲ್ಲಿಗೋಗಿ ಕೇಳೋಣ ಸರ್ ನ್ಯಾಯನ? ನಮಗೂ ಹೇಳಿ ಸಾಕಾಯ್ತು. ಬಂದು ಅಡ್ಡ ಹಾಕ್ತೀವಿ, ಅಡ್ಡ ಹಾಕ್ದಾಗೆಲ್ಲ ಬಂದು ಪೊಲೀಸ್ನವ್ರು ಕರೆಸ್ತಾರೆ, ಹೊಡೆಸ್ತಾರೆ, ಕಳಿಸ್ತಾರೆ. ಹೋಗ್ರಿ ಅಂತಾರೆ. ಆಮೇಲೆ ಲೇಡೀಸ್ ಅವ್ರನ್ನ ಕರೆಸ್ತಾರೆ, ನಡೀರಮ್ಮ ನಿಮ್ದು ಏನೈತೆ ನಡೀರಿ ಆಚೆಗೆ ಅಂತಾರೆ. ನಾವು ಎಲ್ಲಿ ಹೋಗಿ ನ್ಯಾಯ ಕೇಳೋಣ? ಸರ್ಕಾರ ನೋಡಿದ್ರೆ ನಮ್ಗೆ ಇಷ್ಟೇ ಕೊಟ್ಟರು ನಮಗೆ ಕೆಲಸ ನಿಲ್ಲಿಸ್ತಾ ಇಲ್ಲ ಅವರು. ಎಷ್ಟು ಏನು ಮಾಡಿದ್ರು ಏನಕ್ಕೆ ಬಂದಿದ್ದೀರ, ನಡೀರಿ ಆಚೆಗೆ, ನೀವು ಏನಕ್ಕೆ ಬರೋದು ಇಲ್ಲಿಗೆ, ಏನೈತೆ ನೀನು ತಗೊಂಬ ಅಂತ ಕೇಳ್ತಾರೆ. ಇಷ್ಟಿನ ತಕ ನಮ್ದಿತ್ತು, ಇವಾಗ ಯಾಕಿಲ್ಲ ಸರ್ ನಮ್ಮದು? ಈ ಥರ ಮಾಡಿಕ್ಯವ್ರೆ, ನಾವೇನು ಮಾಡ್ಬೇಕು ಇದಕ್ಕೆ? ಇಲ್ಲ ಲಾಸ್ಟಿಗೆ ಇಸ ಕುಡಿಯೋಣ ಇಲ್ಲೇ ಬಂದು ಎಲ್ಲರೂ 50 ಜನ ಇದ್ದೀವಿ, ಹೆಂಗಿದ್ರು ಎಲ್ಲ ಇಸ ಕುಡಿದ್ಬಿಟ್ಟು ಸರ್ಕಾರದ ಮೇಲೆ ಬರ್ದಿಕ್ಬಿಟ್ಟು ಅಥವಾ ಇಸ ಕುಡಿದ್ಬಿಡ್ತೀವಿ. ನಮ್ ತಾತ ಮುತ್ತಾತನ ಕಾಲದಿಂದ ಮಾಡ್ತಾ ಇರೋದು. ಇಲ್ಲಿ ಅನುಭವದಾರು ನಾವು ರಾಗಿ, ಕಡ್ಲೆ ಗಿಡ ಎಲ್ಲ ಹೊಲ ಟೊಮೊಟೊ ಎಲ್ಲ ಹಾಕ್ತಿದ್ದ. ದನ ಕರ ಎಲ್ಲ ನೀಲಗಿರಿ ಅಷ್ಟು ಕಟ್ಟಿದ್ದ. ಎಲ್ಲ ಜಮೀನಿತ್ತು, ಬಂದು ಎಲ್ಲ ಸೇರ್ಕೊಂಡ್ ಬಾಡಿಗೆಗೆ ಅಂತ ತಗೊಂಡ್ಬಿಟ್ಟು ನಮ್ಗೆಲ್ಲ ಅನ್ಯಾಯ ಮಾಡ್ಬಿಟ್ಟು ನಮ್ಗೇನು ಇಲ್ದಂಗ್ ಮಾಡ್ಬಿಟ್ಟಾರ. ಇವಾಗ ಕೇಳಕ್ ಬಂದ್ರೆ ಪೊಲೀಸು ಲೇಡೀಸ್ನ ಕರ್ಸು ಮೊನ್ನೆ ಜೀಪ್ ನಳಿಕೆ ಎಳ್ದಾಕೊಂಡು ಹೋಗಕ್ಕೆ ಬಟ್ಟೆ ಎಲ್ಲ ಇಟ್ಕೊಂಡು ಎಳ್ದಾಡ್ಯಾರ ಸ. ನಾವೇನ್ ಮಾಡೋಣ? ನಮಗೆ ಜಮೀನೆಲ್ಲೂ ಇಲ್ಲ. ಹ್ಯಾಂಡಿಕ್ಯಾಪ್ ಮಕ್ಳುಗಳು ಅವ್ರ ಮನೆಗೆ ನಡೀರಿ ಬಂದು ಒಬ್ರು ನಮಗೆ ನ್ಯಾಯ ಕೊಡ್ತಾ ಇಲ್ಲ. ಎಲ್ಲ ದೇಶಕ್ಕೂ ಬಂದಿರೋ ನ್ಯಾಯ ಕೊಡ್ತಾರೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ. ನಾವೆಲ್ಲಾಗ ನಾಳೆಗೆ ಸ್ಟೇಷನ್ ಮುಂದೆ ಬಂದು ಇಶ ಕುಡಿತೀವಿ ಅಂತ ಹೇಳಿದ್ರು ಪೊಲೀಸು ಸಬ್ ಇನ್ಸ್ಪೆಕ್ಟರ್ ನಮಗೆ ನ್ಯಾಯ ಕೊಡ್ತಾ ಇಲ್ಲ. ನಮ್ಗೆ ಇಷ್ಟು ವರ್ಷದಿಂದ ನಾವು ಮಾಡ್ತಿದ್ದಾರೆ. ಇವಾಗ ನಮ್ಗೆ ನೆನ್ನೆ ಮೊನ್ನೆ ಬಂದಿರೋರ್ಗೆ ಅಧಿಕಾರ ಕೊಟ್ಟಾರೆ, ನಮ್ಗೆ ಏನು ಕೊಟ್ಟಿಲ್ಲ ಇಲ್ಲಿ ಅಧಿಕಾರ.
ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಈ ಮ್ಯಾಗ್ಳೂರು, DC AC ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಗೇನು ಕಾನೂನೇ ಕೊಟ್ಟಿಲ್ಲ. 3 ತಿಂಗಳಿಂದ ಈಚೆಗೆ ಎಷ್ಟಿದ್ದು 5 ವರ್ಷ ಆಯ್ತು ಇದು ನಿಂತೋಗಿ. 3 ತಿಂಗಳಿಂದ ಈಚೆಗೆ ನಮಗೆ ಪಾಣಿ ನಿಲ್ದಂಗೆ ಮಾಡಿ ಎಲ್ಲ ಅವ್ರ ಅನುಭವ ಪ್ರಕಾರ ಅವ್ರಿಗೆ ಮಾಡ್ಕೊಟ್ಟಾರೆ ಜಮೀನ. ನಮ್ಗೇನು ಇಲ್ದಂಗೆ ಮಾಡ್ಯವ್ರಿ. ನಾವ್ ಎಲ್ಲೋಗನ ಏನ್ ಮಾಡೋಣ? ನಾವು ಹ್ಯಾಂಡಿಕ್ಯಾಪ್ ಮಕ್ಕಳುಗಳು ಇಟ್ಕೊಂಡು ಎಲ್ಲ ಸ್ಟಿಯ ತಂದ್ರು ಈಗಲೂ ಹಂಗೂ ಬಂದ್ರು ಬೆಳಿಗ್ಗೆ ನೋಡ್ಕೊಳ್ಳೋದೇ ಮಧ್ಯಾಹ್ನ ಕಾಲೇ ಬಂದು ಇಲ್ಲಿ ಮಾಡ್ತಾ ಇರ್ತಾರೆ. ನಾವ್ ಎಲ್ಲೋಗನ ಎಲ್ಲಿ ಮಾಡೋಣ? ಕೂಲಿ ಮಾಡ್ಕೊಂಡು ತಿಂದ ಹ್ಯಾಂಡಿಕ್ಯಾಪ್ ಮಕ್ಕಳು ನಾವ್ ಎಲ್ಲಿ ಕಳ್ಸೋಣ? ಈ ತರ ಮಾಡ್ತಾರೆ ಅಂದ್ರೆ ಎಷ್ಟು ಜನ ಹೇಳಿರು ನಾವ್ ಏನ್ ಮಾಡಿರು ನಮಗ್ ಗೊತ್ತಾ ಇಲ್ಲ. ರೌಡಿಗಳ್ನ ಕಳ್ಸೋದು, ಪೊಲೀಸ್ ಮನೆ ಲೇಡೀಸ್ ಕರ್ಕೊಂಡು ಇಬ್ರು ಎಳ್ದಾಡ್ಕೊಂಡು ಬಟ್ಟೆ ಇದ್ ಮಾಡ್ಕೊಂಡು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಎಳ್ಕೊಂಡು ಹೋಗ್ತಾವ್ರೆ ಒಳಿಕೆ. ನಾವೆಲ್ಲ ಕೈಯಾಗಿ ಇಟ್ಕೊಂಡು ಕಾನೂನು ತಂದು ತೋರಿಸಿದ್ರು ನಮಗ್ ಗೊತ್ತಾ ಇಲ್ವಲ್ಲ. ನಾವೇನ್ ಮಾಡೋಣ? ನಾವೆಲ್ಲೋಗನ ಕೂಲಿ ಮಾಡಕ್ಕೂ ಆಗ್ತೈತೆ. ಎಲ್ಲಿ ಕೂಲಿ ಮಾಡೋಣ? ದನ ಕರ ಮನೆ ಮಠ ಎಲ್ಲಾನು ಬಿದ್ದೋಗಂಗೆಲ್ಲ ಬೀಳ್ ಬಿಟ್ಟು ಕುಂತೈತೆ. ನಾವೇನು ಮಾಡಕ್ ಆಗ್ತಾನೆ ಇಲ್ಲ ಇವಾಗ. ಜಮೀನು ಒಂಚೂರು ಇದೇ ಇದ್ದಿದ್ ಜಮೀನ್ ನಮ್ದು. ಎಲ್ಲ ಟೊಮಾಟ, ರಾಗಿ ಬೆಳೆ ಎಲ್ಲ ಬೆಳ್ತಿದ್ದೆ. ತಿನ್ನಕ್ ಇಟ್ಟಿಲ್ದಂಗೆ ಇವ್ರದ್ದು ಏನೋ ನನ್ನ ಮಕ್ಳು ಕೊಡ್ತಾರೆ ಅಂತ ನಾವ್ ಇದ್ ಮಾಡಿದ್ರೆ ಅದು ಇಲ್ಲ ಇದು ಇಲ್ಲ ಅನ್ನಂಗ್ ಮಾಡ್ಯಾರ ನಮ್ಗೆ. ನಾವೆಲ್ಲೋಗನ ಇವಾಗ ಕೇಳಕ್ ಹೋದ್ರೆ ಎಳ್ದಾಡ್ತಾವ್ರೆ. ಮುಂಬರುವ ದಿನಗಳಲ್ಲಿ ಗ್ರಾಮಸ್ಥರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರಾ ಇಲ್ವಾ ಕಾದು ನೋಡ್ಬೇಕಿದೆ.